ಅವರೆಕೆರೆ ಪಂಚಾಯತಿ ಮೆಳ್ಳೆಕೋಟೆ ಗ್ರಾಮದಿಂದ ಭೂತಪುಂಗುಡಿವರೆಗೂ ರೋಡು ನಮ್ಮ ತಾತನ ಕಾಲದತ್ತೆ ಇತ್ತು. ಈಗ ಈ 6 ತಿಂಗಳದಟ್ಟಿ ಎಲ್ಲ ಕಿತ್ಬಿಟ್ಟು ಅಧ್ವಾನ ಮಾಡ್ತಾ ಇದ್ದಾರೆ. ನಮ್ಮದು ಜೊತೆಗೆ ರೋಡ್ಗೆ ಹೋಗೈತೆ ಭೂಮಿ, ನಾವು ಬಿಟ್ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ. 10 ನಿಮಿಷಕ್ಕೆ 150 ಗಾಡಿ ಇಲ್ಲಿ ನಿಂತಿದ್ದಾವೆ. ಇಷ್ಟು ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಹಕರಿಸಬೇಕಾಗಿ ನಮಗೆ ರೋಡ್ ಬಿಡಿಸ್ಕೊಡ್ಬೇಕಾ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLAಗಳು ಬಂದು ಇಲ್ಲಿ ರೆಡಿ ಮಾಡಿಕೊಡ್ಬೇಕು. ನಮಗೆ ಪಂಚಾಯತ್ ಬಂದಿಲ್ಲ, ಯಾರು ಬಂದಿಲ್ಲ. ಇಲ್ಲಿ 6 ತಿಂಗಳ ಮುಂಚೆ ಬಂದು ಆಯ್ತು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳೋದ್ರೆ ಇಲ್ಲಿವರೆಗೂ ಬಂದಿಲ್ಲ. ಅದಕ್ಕಾಗಿ ಹೊಲ್ದಾರ ತಿರ್ಗಾ ತಂತಿ ಬೇಲಿ ಆಗ್ತಾ ಇದಾರೆ. ರೋಡ್ ಕಂಪ್ಲೀಟ್ ತಡಿಬೇಕಾದ್ರೆ ಇದು ನಕಾಶೆಯಲ್ಲಿ ರೋಡ್ ಇಲ್ಲ ಅಂತಂದೇಳಿ ತಡಿತಾ ಇರೋದು. ನಕಾಶೆ ರೋಡ್ ಇಲ್ದಿದ್ರು ಸಾರ್ವಜನಿಕರು ಸುಮಾರು 10 ಜನದಿಂದ 15 ಜನದವರೆಗೂ ಈ ರೋಡ್ ನಕಾಶೆ ಇಲ್ದರೆ ಹೋಗ್ತಾ ಇದೆ. ಸುಮಾರು 100-150 ವರ್ಷದಟ್ಟಿ ಅಡ್ಡಾಡ್ತಾ ಇದಾರೆ ಜನಗಳು. ಇದು ನಮಗೆ ರೋಡ್ ನಮ್ಮ ಊರಿಗೆ ಬೇಕೇ ಬೇಕು. ಈ ರೋಡ್ ಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಈ ಜಾಗನ ಇವತ್ತು ತಾತ ಮುತ್ತಾತನ ಕಾಲದಿಂದಲೂ ಇಲ್ಲಿ ಇರೋ ಇದು ವಾಸ್ತವಾಂಶ ಇರೋದಿದೆ. ಇವತ್ತು ಬಂದ್ಬಿಟ್ಟು ನಮಗೆಲ್ಲ ಓಡಾಡೋಕ್ಕೆ ತೊಂದರೆ ಆಗ್ತಿದೆ. ಇದೇ 1 ಕಿಲೋಮೀಟರ್ ದೂರದಲ್ಲಿ ಭೂತಪ್ಪನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಒಳಗಾಗಿನ ಇವತ್ತು ಎಲ್ಲರಿಗೂ ಅನಾನುಕೂಲ ಆಗ್ತಾ ಐತೆ. NH4 ಹೈವೇಗೆ ಅಟ್ಯಾಚ್ ಆಗುತ್ತೆ. ಭೂತಪ್ಪನ ದೇವಸ್ಥಾನದಿಂದ ಗೌಡಗೆರೆ ಕ್ರಾಸ್ನಿಂದನ ಈ ಶಿರಾ ಈ ರೂಟ್ನಾಗ ಹೋಗ್ಬೋದು. ಹೈವೇ ಇಂದನ ಹಿರಿಯ ಮಾರ್ಗವಾಗಿ ಹೋಗೋಕ್ಕೆ ಅನುಕೂಲ ಆಗೋ ಜಾಗನ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗೋದನ್ನ ನಾವು ಬಿಡಲ್ಲ, ಬೇಕೇ ಬೇಕು. ನಾವು ಯಾವುದೇ ಕಾರಣಕ್ಕೂ ಈ ಜಾಗನ ನಾವು ಕದಸಲ್ಲ. ಮೇಲಧಿಕಾರಿಗಳು ಬಂದು ನಮ್ಗೊಂದು ನ್ಯಾಯ ಕೊಡತಕ್ಕನೆ ನಾವೆಲ್ಲೂ ಕದಲಲ್ಲ. ಆ ಕಡೆಗೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಐತೆ. ಎಲ್ಲಾ ವಿಧವಾಗಿನೂ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಶಾಲಾ ಮಕ್ಕಳಿಗೆ ಬಸ್ ಕನ್ವೀನಿಯಂಟ್ ಐತೆ, ಅದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದು ನಿನ್ನೆ ಮೊನ್ನೆದಲ್ಲ. ಇದು ತಾತ ಮುತ್ತಾತನ ಕಾಲದಿಂದಲೂ ಇರೋ ಜಾಗ. ಇದು ಇವತ್ತು ಉಟ್ಕೊಂಡಿರೋದು. ಇದು ಬೇಕಾದ್ರೆ ಇವರು ಸರ್ಕಾರಕ್ಕೆ ಇದನ್ನ ಮಾಡ್ಕೊಂಡು ಇದನ್ನ ಅನುದಾನ ತಗೊಂಬ್ಲಿ, ಅದಕ್ಕೆ ಏನ್ ಬೇಕು ಅದನ್ನ ತಗೊಂಬ್ಲಿ. ಬಿಟ್ರೆ ಈ ಜಾಗ ಬಿಟ್ರೆ ನಮ್ಗೆ ಎಲ್ಲೂ ಅನುಕೂಲ ಇಲ್ಲ. ನಮ್ಗೆ ಯಾವ ರೋಡು ಇಲ್ಲ. ಇದು ಭೂತಾತನ ಕಾಲ ರೋಡು ಸರ್. ಈಗ ನಮ್ಮೂರಿಗೆ ಮಾಮೂಲಿ ಇವತ್ತಿನಿಂದನೂ ಅವತ್ತಿನವರೆಗೂ ಇದೇ ರೋಡೇ ಇರೋದು. ಇದೇ ರೋಡ್ನಾಗೇನೆ ಬಸ್ಗಳು ಓಡಾಡೋದು, ಕಾರ್ಗಳು ಓಡಾಡೋದು. ಭೂತಪ್ಪನ ಟೆಂಪಲ್ಗೆ ಹೋಗ್ಬೇಕು, ಉಜ್ಜಿಮುಟ್ಗೆ ಹೋಗ್ಬೇಕು ಅಂತಂದ್ರೂ ಇದೇ ರೋಡ್ನಾಗೆ ಓಡಾಡ್ತಾರೆ. ಹುಡುಗರು ಕ್ಲಾಸ್ಗೆ ಹೋಗ್ಬೇಕು ಅಂತಂದ್ರೂ ಬಸ್ ಬರೋದು ಇದೇ ರೋಡ್ನಾಗೆ. ಮಾಮೂಲಿ ಈ ರೋಡ್ ಬಿಟ್ಟರೆ ಬೇರೆ ರೋಡ್ ಇಲ್ಲ. ಐತೆ ಭೂತಪ್ಪನಗುಡಿಯಿಂದನ ಮೆಳಕೋಟೆಗೆ, ಉಜ್ಜನಗುಂಟೆಯಿಂದನ ಮೆಳಕೋಟೆ ಕ್ಲೋಸ್ ಆಗುತ್ತೆ. ಈ ಮನೆಗಳಿದ್ದಾವೆ, ಪೂರ್ತಿ ತೊಂದರೆ ಆಗುತ್ತೆ. ಬಸ್ಗಳು ಓಡಾಡೋಕ್ಕೆ ಅನಾವಶ್ಯಕತೆ ಅದು. ಈಗ ಸದ್ಯಕ್ಕೆ ಇದನ್ನು ಬಿಟ್ಟರೆ ಕ್ಲಾಸ್ ಹುಡುಗರಿಗಾಗಲಿ, ಓಡಾಡೋರ್ಗಾಗಲಿ, ಭೂತಪ್ಪನ ದೇವಸ್ಥಾನಕ್ಕೆ ಹೋಗೋರ್ಗಾಗಲಿ, ನಮ್ಮೂರಿಗಾಗಲಿ, ಈ ಕಡೆ ಅಕ್ಕಪಕ್ಕ ಜಮೀನಿಗೆ ಹೋಗೋರ್ಗಾಗಲಿ ಎಲ್ರಿಗೂ ತೊಂದರೆ ಆಗ್ತಾಯಿದೆ. ಈ ರೋಡ್ ನಾಳೆ ಮಾಮೂಲಿ ಒಂದು ಸಾರಿ ಕಿತ್ತಾಕ್ಸಿದ್ರು. ತಹಸೀಲ್ದಾರನು, ಸೆಕ್ರೆಟ್ರಿಗಳು, PDOಗಳು ಎಲ್ಲರೂ ಬಂದು ಒಂದು ಸಾರಿ ಸರಿ ಮಾಡಿಸಿ ಈ ರೋಡ್ನ ತಗ್ಗು ಗುಂಡಿ ಆಗೈತೆ. ನೀವು ನೋಡ್ರಿ ವಿಡಿಯೋ ಹಿಡ್ಕೊಂಡು ಇದನ್ನೆಲ್ಲ ತಗ್ಗು ಗುಂಡಿನ ಸರಿ ಮಾಡಿಸವ್ರೆ. ಆದ್ರೂ ತಿರುಗಿಗೆ ಈ ರೀತಿ ಮಾಡ್ಯಾವ್ರೆ. ಈ ಥರ ತೊಂದರೆ ಮಾಡಿದರೆ ನಮ್ಮೂರಿನ ಜನಕ್ಕೂ ಅನಾನುಕೂಲ ಆಗಲ್ವೇ? ಅನುಕೂಲತೆ ಎಲ್ಲೈತೆ. ಓದ ಮಕ್ಳಿಗೆ ತೊಂದರೆ, ಬಸ್ ಬರೋಕ್ಕೂ ತೊಂದರೆ, ದೇವಸ್ಥಾನಕ್ಕೆ ಹೋಗೋಕ್ಕೂ ತೊಂದರೆ, ನಮ್ಮೂರಿಗೂ ತೊಂದರೆ, ಪ್ರತಿಯೊಂದಕ್ಕೂ ತೊಂದರೆ ಆಗ್ತಾಯಿದೆ. ಇದನ್ನ ಮಾಮೂಲಿನೇ ಮೊದಲೇ ಬಂದೋಬಸ್ತ್ ಮಾಡಿದರೆ ಇದೇನೂ ಆಗ್ತಿರಲಿಲ್ಲ. ಹಿಂಗಾಗಿ ಹೋಗ್ಬಿಟ್ಟೈತೆ. 2ನೇ ಸಾರಿ ಈಗ ಬಂದೋಬಸ್ತ್ ಮಾಡಿ ಇದು ಮಾಡೋಕ್ಕೆ ಹೋದರೆ ನಾವೇನು ಮಾಡಬೇಕು? ಸಡನ್ನಾಗೆ ಕುತ್ತಿಗೆ ಸುಗ್ದಂಗೆ ಆಗುತ್ತೆ. ನಮಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಇಶ್ಯೂ ಮಾಡ್ಕೊಂತಿಲ್ಲ ಯಾರೂ. ದಯವಿಟ್ಟು ಇದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂತ ಕೈ ಮುಗಿದು ಕೇಳ್ಕೊಂತ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.